ಇತ್ತೀಚಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ಗೆ ಮೊರೆ ಹೋಗಿರ್ತಕ್ಕಂಥದ್ದು ವಿಷಾದಕರವಾದಂಥ ಸಂಗತಿ. ಮೊಬೈಲು ಬಹುಶಃ ಇವತ್ತು ಯುವಕರ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಮ್ಮ ಚಿಕ್ಕೂರಿನವರು ಶಿಕ್ಷಕರು ಈ ಒಂದು ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು, ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರಿಗೂ ಕೂಡ ಅರಿವನ್ನು ಮೂಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಮೊಬೈಲ್ನ ಬಿಡಿ, ಪುಸ್ತಕವನ್ನು ಇಡಿ, ಅಂದರೆ ಮೊಬೈಲ್ನ ದೂರ ಇಟ್ಟು ಪುಸ್ತಕವನ್ನು ಓದೋದನ್ನು ಯುವಕರಿಗೆ ಕಲಿಸಬೇಕು ಅಂತಕ್ಕಂಥ ವಿಚಾರಧಾರೆಯೊಂದಿಗೆ ಈ ಒಂದು ಅಭಿಯಾನವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಯಾರಿಗೂ ನಾವು ಲೆಕ್ಕ ಕೂಡ ಬರೆದಿದ್ದೇವೆ. ಇದು ಒಂದು ಅಭಿಯಾನವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿ ಮನೆಗೂ ತಲುಪತಕ್ಕಂಥ ಕೆಲಸ ಆಗಬೇಕು. ಯುವಕರನ್ನ ಜಾಗೃತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಪೋಷಕರಿಂದ ಆಗಬೇಕು. ಅದಕ್ಕೆ ಮೊಬೈಲನ್ನ ದೂರ ಇಟ್ಟು ಪುಸ್ತಕವನ್ನು ಕೊಟ್ಟು ಅವರಲ್ಲಿ ಆ ತಲೆಯಲ್ಲಿ ವಿದ್ಯಾಭ್ಯಾಸವನ್ನು ತುಂಬತಕ್ಕಂಥ, ಜ್ಞಾನವನ್ನು ತುಂಬತಕ್ಕಂಥ ಕೆಲಸ ಆಗಬೇಕು. ಆ ದಿಕ್ಕಿನಲ್ಲಿ ಚಿಕ್ಕೂರಿನವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಪ್ರಶಂಸನಾರ್ಹ ಮತ್ತು ಎಲ್ರಿಗೂ ಕೂಡ ಅದು ಒಂದು ಮಾರ್ಗದರ್ಶನವಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಶಿಸ್ತಾ, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಅಭಿನಂದನೆಯನ್ನು ತಿಳಿಸಿ ಇದೊಂದು ಜನಜಾಗೃತಿ ಆಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.